ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂಧುವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇ ಹರ್. ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧ ಕೇವಲ ಒಂದು ನಂಬಿಕೆ ಮೇಲೆ ನಿಂತಿರುವುದಿಲ್ಲ, ಅದು ಅನುಭವದ ಮೇಲೆ ನಿಂತಿರುತ್ತದೆ ಗೆಳೆಯರೇ. ನರ್ಮದಾ ಪರಿಕ್ರಮದ ಸಮಯದಲ್ಲಿ ನನ್ನ ಜೀವನದಲ್ಲಿ ನಡೆದ ಒಂದು ಅದ್ಭುತ ಪವಾಡವನ್ನು ಇಂದು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಲಿದ್ದೇನೆ. ಪರಿಕ್ರಮದ ಹಾದಿಯಲ್ಲಿ ಸುಮಾರು 15 ದಿನಗಳ ಕಾಲ ತೀವ್ರವಾದ ಕಾಲು ನೋವಿನಿಂದ ಬಳಲುತ್ತಿದ್ದೆ. ನಡೆಯಲಾರದೆ ಒಂದೇ ಕಡೆ ಕುಳಿತು ನೋವಿನಿಂದ ನರಳುತ್ತಿದ್ದ ಪರಿಸ್ಥಿತಿ ಬಂದಿತ್ತು. ಆಗ ನನ್ನ ಮನಸ್ಸಿನಲ್ಲಿ ಒಂದೇ ಆತಂಕ, ತಾಯಿ ನರ್ಮದೆ, ನಾನು ನಿನ್ನ ಪರಿಕ್ರಮವನ್ನು ಮಾಡಲು ನಾವು ಇಲ್ಲಿ ಬಂದಿರುವೆವು. ಹೀಗೆ ಒಂದೇ ಕಡೆ ಕುಳಿತರೆ ಮುಂದೆ ಸಾಗುವುದು ಹೇಗೆ ಎಂದು ನೋವಿನಿಂದ ಪ್ರಾರ್ಥಿಸಿದೆನು ಆ ನರ್ಮದಾ ಮೈಯಾಗೆ. ಆ ತಾಯಿಗೆ ನನ್ನ ಈ ಕರುಳಿನ ಕಂದನ ಒಂದೇ ಒಂದು ಕೂಗು ಹೇಗೆ ಕೇಳಿಸಿತೋ, ಹೇಗೆ ಮುಟ್ಟಿತೋ ಗೊತ್ತಿಲ್ಲ. ಆ ತಾಯಿ ಸಾಕ್ಷಾತ್ ದೇವಿ ರೂಪದಲ್ಲಿ, ತಾಯಿ ರೂಪದಲ್ಲಿ ಬಂದು ನನಗೆ ಸೇವೆ ಮಾಡಿದ ಅದ್ಭುತ ಕ್ಷಣವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ನೋಡಿ. ಯಾರೋ ಒಂದು ತಾಯಿ ಬರ್ತಾರೆ, ಅವರ ಮನೆಯಿಂದ ಪ್ರತಿದಿನ ನಮಗೆ ಬೇಗ ವಿಧ ವಿಧವಾದ ಅಡುಗೆಯನ್ನು ಮಾಡಿಕೊಂಡು ನೋಡಿ, ಪಾನಿಪುರಿ ತಗೊಂಬಂದು ಪಾನಿಪುರಿ ಕೊಡ್ತಾರೆ. ಮತ್ತು ನೆಕ್ಸ್ಟ್ ದಿನ ಅವರಿಗೆ ಇಷ್ಟವಾದ ತಿಂಡಿಗಳನ್ನು ನಮಗೆ ಮಾಡಿಕೊಂಡು, ನನಗಿದು ಇಷ್ಟ, ನಿಮಗಿಷ್ಟನಾ ನೋಡಿ ತಿನ್ನಿ ಅಂತೇಳಿ ನಾವಿದ್ದ ಜಾಗದಲ್ಲಿ ನಮಗೆ ಸೇವೆ ಮಾಡಲು ಅವರು ಇಲ್ಲಿ ಬರ್ತಾರೆ ನೋಡಿ. ಈ ಕುಟುಂಬದವರೆಲ್ಲರೂ ಸೇರಿ ನನಗೆ ಪ್ರತಿದಿನ ನಾನು ಎಲ್ಲಿ ಕೂತಿರ್ತೀನೋ ಆ ಜಾಗದಲ್ಲಿ ಕೂತ್ಕೊಂಡು, ಒಬ್ಬ ಮನೆಯಲ್ಲಿ ಪೇಷಂಟ್ ಹೇಗಿರ್ತಾರೋ ಆ ಥರ ನಾನು ಒಂದು ಮೂಲೆಯಲ್ಲಿ 15 ದಿನ ಕಾಲ ಕುಳಿತಿದ್ದರು. ಒಂದು ನದಿ ದಾಟಿ ಪ್ರತಿದಿನ ಒಂದು ತಾಯಿ ನಮಗೆ ಸೇವೆ ಮಾಡಲು ಬರ್ತಾಳೆ. ಇದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದೇವಿ ಎಂದು ನಾವು ಭಾವಿದ್ದೆವು. ಯಾಕೆಂದರೆ ಈ ಕಾಲದಲ್ಲಿ ಯಾರು ಬಂದು ನಮಗೆ ಈ ಥರ ಸೇವೆ ಮಾಡೋದಿಲ್ಲ. ಈ ತಾಯಿ ನಮಗೆ ಪ್ರತಿದಿನ ಬೇರೆ ಬೇರೆ ವಿಧವಾದ ಅಡುಗೆ, ವಿಧವಾದ ತಯಾರಿಕೆಯನ್ನು ತಯಾರಿಸಿ ನಮಗೆ ಪ್ರತಿದಿನ ಸೇವೆ ಮಾಡಿದರು. ನನ್ನ ಗೆಳೆಯ ಗಣೇಶ್ ಪ್ರತಿದಿನ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಪ್ರತಿದಿನ ನಮ್ಮನ್ನು ವಿಚಾರಿಸಲು ಫೋನ್ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ನಾನು ಅವನಿಗೆ ಹೇಳಿದೆ, ಆ ಸಂದರ್ಭದಲ್ಲಿ ನವನಾಥರ ಸಾಧಕರಾದಂತಹ ಒಬ್ಬರು ನವನಾಥರು ಆ ಜಾಗಕ್ಕೆ ಬರ್ತಾರೆ. ಬಂದು ನನ್ನನ್ನು ಕೇಳ್ತಾರೆ, ನೀವು ಹೇಗಿದ್ದೀರಾ, ನಿಮ್ಮ ಕಾಲು ಹೇಗಿದೆ ಅಂತ ಅವ್ರು ಬಂದು ನನಗೆ ಕೇಳ್ತಾರೆ. ಆಶ್ಚರ್ಯತನಾದೆನು ನಾನು. ನೀವೇನು ಮಾಡಬೇಡಿ, ನಾನು ನಿಮಗಾಗಿ ಭಸ್ಮವನ್ನು ತಂದಿದ್ದೇನೆ ಅಂತ ಹೇಳ್ತಾರೆ. ಅಪ್ಪ, ಒಂದೇ ಕ್ಷಣ ನನಗಂತೂ ಜೀವ ಎಲ್ಲ ಅಂದ್ಬಿಡ್ತು. ಸೊ ಅವರು ಬರ್ತಾರೆ, ಸೀದಾ ನನ್ನ ಕಾಲನ್ನ ನೋಡಿ ಅವರು ಒಂದೇ ದಿನದಲ್ಲಿ ಅವ್ರ ಹತ್ರ ಇದ್ದಂಥ ಭಸ್ಮನ ಒಂದು ಮಂತ್ರ ಹೇಳಿಬಿಟ್ಟು ಅವರು ನನ್ನ ಕಾಲಿಗೆ ಪೂರ್ತಿ ಲೇಪನೆ ಮಾಡ್ತಾರೆ. ಅವರು ಸ್ವತಃ ಅವ್ರ ಕೈಯಾರೆ ನನ್ನ ಕಾಲನ್ನು ಹಿಡ್ಕೊಂಡು ಅವರು ಪೂರ್ತಿ ಕಾಲನ್ನು ನನ್ನ ಕಾಲಿಗೆ ಭಸ್ಮವನ್ನು ಹಚ್ತಾರೆ. ಸೊ ಮಾರನೇ ದಿನ ಬೆಳಗ್ಗೆ ಅಷ್ಟೊತ್ತಿಗೆ ಏನೂ ಇರೋದಿಲ್ಲ, ಒಂದು ಚೂರು ಇರೋದಿಲ್ಲ. ಅದೇನಾರ ಇತ್ತು ಅಂದರೆ ನೀವು ನನಗೆ ನವನಾಥರು ಎಂದು ಕರೀಲೇಬೇಡ ಅಂತ ಹೇಳಿದರು. ಆಶ್ಚರ್ಯ ಆಯಿತು. ಖಂಡಿತವಾಗಿ ಎಲ್ಲೆಲ್ಲಿಂದ ಯಾವ್ಯಾವ ರೂಪದಿಂದ ದೇವರುಗಳು ಬರ್ತಾರೆ ಅಂದರೆ ನನಗೆ ಅಷ್ಟು ಖುಷಿ ಆಯಿತು. ಈ ಪರಿವಾರ ಕೂಡ ನನಗೆ ತುಂಬಾ ಸಹಾಯ ಮಾಡ್ತು. ಯಾವುದೋ ಗೊತ್ತಿಲ್ಲದೆ ಇರೋ ಊರಲ್ಲಿ, ನಾನು ಒಂದೇ ಜಾಗದಲ್ಲಿ ಇದ್ದರೂ ಕೂಡ ನನಗೆ ಪರಿವಾರದಲ್ಲಿ ಬೇರೆ ಬೇರೆಯ ರಿಲೇಷನ್ಸ್ಗಳು ನಮಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ಹೇಗೆ ಬಂದು ನಮ್ಮನ್ನು ಆರೈಕೆ ಮಾಡ್ತಾರೆ, ಅತಿಥಿ ಥರ ನೋಡ್ತಾರೆ. ನಮಗೆ ಬೇಕಾದಂತಹ ಹಣ್ಣು ಎಲ್ಲನೂ ತಂದು ಕೊಟ್ಟು ನೀವು ಹೇಗಿದ್ದೀರಾ ಅಂತ ಊರಿನ ಜನಗಳೆಲ್ಲ ಬಂದು ನನಗೆ ಪ್ರತಿದಿನ ಕೇಳೋರು. ನಾನು ಅಂದ್ಕೊಂಡೆ, ನಾನು ಖಂಡಿತವಾಗಿ ಇಲ್ಲೆಲ್ಲಿ ಇದ್ದು ಹೋದಂಥವನು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಹಳ್ಳಿ ಊರಲ್ಲಿ ನಾವು ಎಲ್ಲರೂ ಸಿಟಿಯಲ್ಲಿ ಇದ್ದು ಹಳ್ಳಿ ಊರಿಗೆ ಹೋದಾಗ ನಮಗೆ ಬೇರೆ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲ ಜನ. ಹಾಗೆ ಅನ್ನಿಸ್ತು ನನಗೆ, ನನ್ನ ಊರು ಇದೇ ಇರ್ಬೋದಾ, ನಾನು ಎಲ್ಲೋ ಇಷ್ಟು ದಿನ ಬೇರೆ ರಾಜ್ಯದಲ್ಲಿ ನನ್ನ ಊರಿಗೆ ನಾನು ಬಂದಿದ್ದ ಮೇಲೆ ನನ್ನ ಊರಿನ ಜನರೆಲ್ಲರೂ ನನಗೆ ಇಷ್ಟು ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಳುತ್ತಿದ್ದಾರಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಈ ಥರ ಭಾವನೆ ಹುಟ್ಟುತ್ತಾ ಇತ್ತು. ವೀಕ್ಷಕರೇ, ನನ್ನ ಜೀವನದಲ್ಲಿ ನಡೆದಂಥ ಈ ಕ್ಷಣಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೆ. ಹಾಗೆ ನಿಮ್ಮ ದೇವರ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ ಎಂದು ನೀವು ನನಗೆ ಶೇರ್ ಮಾಡಿಕೊಳ್ಳಿ, ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಜೀವನದ ಬಗ್ಗೆ ನನಗೂ ಹೇಳಿ, ನನ್ನ ಜೀವನದ ಬಗ್ಗೆ ಮತ್ತಷ್ಟು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ಕೋತಾ ಹೋಗ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇ ಹರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಎಲ್ಲರಿಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ.